ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ಇವತ್ತು ಸ್ವಲ್ಪ ನನಗೆ ಮೂಡ್ ಆಫ್ ಆಗಿದೆ. ಯಾಕೆ ಅಂತ ಹೇಳಿದರೆ, ಸೊ ನಮ್ಮ ಅಕ್ಕನ ಮಗನ ಬರ್ತ್ಡೇ ಆಯಿತಾ, 2ನೇ ವರ್ಷದ ಹುಟ್ಟುಹಬ್ಬ. ಸೊ ಬಟ್ ಅದನ್ನು ಆಚರಿಸ್ಲಿಕ್ಕೆ ನನಗೆ ಹೋಗ್ಲಿಕ್ಕೆ ಆಗಿಲ್ಲ. ಸೊ ಅವರು ಇರೋದು ಕೊಡಗಲ್ಲಿ, ನಾವಿರೋದಿಲ್ಲಿ ಕೇರಳದಲ್ಲಿ. ಬಟ್ ಈಗ ಮಳೆ ಇರೋದ್ರಿಂದ ಸ್ವಲ್ಪ ದಾರಿಯೆಲ್ಲ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ. ನೀರೆಲ್ಲ ಜಾಸ್ತಿ ಮತ್ತು ಮರಗಳೆಲ್ಲ ಬಿದ್ದು ಹಾಗೆಲ್ಲ ಪ್ರಾಬ್ಲಮ್ ಇರೋ ಕಾರಣ ನನಗೆ ಹೋಗ್ಲಿಕ್ಕಾಗಿಲ್ಲ. ಸೊ ಹಾಗಾಗಿ ನನಗೆ ವಿಡಿಯೋ ಕಾಲ್ ಮೂಲಕ ಅವಳದು ಬರ್ತ್ಡೇ ಕೇಕ್ ಕಟ್ ಮಾಡೋದನ್ನೆಲ್ಲ ನನಗೆ ನೋಡಲಿಕ್ಕೆ ಸಿಕ್ತು ಅಷ್ಟೇ. ಆದರೆ ಫಸ್ಟ್ ಟೈಮ್ ಒಂದು ಕೇಕ್ ಕಟ್ ಮಾಡಿದಲ್ಲ 1 ಇಯರ್ ಆದಾಗ, ಆವಾಗ ನಾನು ಹೋಗಿದ್ದೆ. ಆ ಟೈಮಲ್ಲಿ ನಾನು ಪ್ರೆಗ್ನೆಂಟ್, 4 ಮಂತ್ ಪ್ರೆಗ್ನೆಂಟ್ ನಾನು. ಸೊ ಆವಾಗ ನಾನು ಹೋಗಿದ್ದೆ. ಬಟ್ ಈ ವರ್ಷ ಚೆನ್ನಾಗಿ ಆಚರಿಸ್ಬೇಕು ಅಂತ ನಾನು ಯೋಚನೆ ಮಾಡಿದೆ. ಬಟ್ ಮಳೆ ಎಲ್ಲ ಬಂದು ಮರ ಗಿಡ ಎಲ್ಲ ದಾರಿಯಲ್ಲೆಲ್ಲ ಮರ ಎಲ್ಲ ಬಿದ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ನಮಗೆ ಹೋಗ್ಲಿಕ್ಕಾಗಿಲ್ಲ. ಸೊ Happy birthday to you. Happy birthday to you. Happy birthday to you, Sharon. Happy birthday to you. Happy birthday to you. Happy birthday to you. Happy birthday to you. Happy birthday. ನೋಡಿದ್ರೆ ಗೈಸ್, ನಮ್ಮ ಅಕ್ಕನ ಮಗನ 2ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ತಿರೋದು ಹೇಗೆ ಅಂತ ನೋಡಿದ್ರಲ್ವ. ಬಟ್ ಅಷ್ಟು ಜೋರಾಗಿ ಏನು ಮಾಡಿಲ್ಲ, ಸಿಂಪಲ್ಲಾಗಿಯೇ ಮಾಡಿದ್ದಾರೆ. ಬಟ್ ಏನಂತ ಹೇಳಿದ್ರೆ, ಮಳೆಗಾಲದಲ್ಲಿ ಪಾಪ ನಮ್ಮ ಭಾವನಿಗೆ ಜಾಸ್ತಿ ಕೆಲಸ ಏನೂ ಇರಲ್ಲ. ಸ್ವಲ್ಪ ಹಾಗೆಯೇ ಅಮೌಂಟದ್ದು ಪ್ರಾಬ್ಲಮ್ ಎಲ್ಲ ಇರೋ ಕಾರಣ ಒಂದು ಸಿಂಪಲ್ಲಾಗಿ ಮಾಡಿದ್ರು. ಮನೇಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಚಿಕ್ಕಮ್ಮ, ಹಾಗೆಯೇ ಅಕ್ಕ, ಬಾವ ಮತ್ತು ಮಗ, ನಾನು ಒಬ್ಬಳು ತಂಗಿ, ಹಾಗೆಯೇ ನಮ್ಮ ತಂದೆ, ಇವರಿಷ್ಟು ಜನರು ಸೇರಿಕೊಂಡು ಕೇಕೆಲ್ಲ ಕಟ್ ಮಾಡಿದ್ರು. ಸಣ್ಣದಾಗಿ ಸಿಂಪಲ್ಲಾಗಿ ಒಂದು ಬರ್ತ್ಡೇನ ಮಾಡಿದ್ರು. ಹಾಗೆಯೇ ಈ ವರ್ಷ ನನಗೆ ಹೋಗ್ಲಿಕ್ಕಂತೂ ಆಗಿಲ್ಲ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಂತ ಹೇಳಿದ್ರೆ, ಹೇಳೋಕ್ಕಿಂತ ಮುಂಚೆ ನಾವು 1-2 ತಿಂಗಳು ಮುಂಚೆನೇ ನಾವು ಪ್ಲ್ಯಾನ್ ಮಾಡಿದ್ದು. ಏನಂತ ಹೇಳಿದ್ರೆ, ನಾವು ಅಲ್ಲಿಗೆ ಬಂದು ಬರ್ತ್ಡೇ ಚೆನ್ನಾಗಿ ಆಚರಿಸೋಣ, ಇಲ್ಲಾಂದರೆ ನೀವು ಇಲ್ಲಿ ಕೇರಳಕ್ಕೆ ಬನ್ನಿ ಅಂತ ನಮ್ಮ ಅಕ್ಕನಿಗೆಲ್ಲ ಹೇಳಿದ್ದು. ಆವಾಗ ಅವರು ಕೇರಳದಲ್ಲೇ ನಾವೆಲ್ಲರೂ ಚೆನ್ನಾಗಿ ಮಾಡೋಣ, ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಬರ್ತ್ಡೇ ಅಂತೆಲ್ಲ ಯೋಚನೆ ಮಾಡಿದ್ದು ಆಯಿತಾ. ಆದರೆ ಮಳೆ ಬಂದಿರೋ ಕಾರಣ ದಾರಿಯಲ್ಲೆಲ್ಲ ಮರ ಎಲ್ಲ ಬಿದ್ದು ಅವರಿಗೂ ಆ ಕಡೆಯಿಂದ ನಮ್ಮಲ್ಲಿಗೆ ಬರಲಿಕ್ಕಾಗಿಲ್ಲ, ನಮಗೂ ಅವರ ಕಡೆ ಹೋಗ್ಲಿಕ್ಕಾಗಿಲ್ಲ. ಸೊ ಹಾಗಾಗಿ ಅವರೇ ಅಲ್ಲಿ ಯಾರೆಲ್ಲ ನನ್ನ ತಂದೆ, ಹಾಗೆಯೇ ಅಕ್ಕ, ಬಾವ ಮತ್ತು ನನ್ನ ತಂಗಿ ಮತ್ತು ಚಿಕ್ಕಮ್ಮ ಇವರೆಲ್ಲ ಸೇರಿಕೊಂಡು ಒಂದು ಸಿಂಪಲ್ಲಾಗಿ ಬರ್ತ್ಡೇ ಮಾಡಿದ್ರು ಆಯಿತಾ. ಏನು ಮಾಡೋದು, ನಾವು ಅದಕ್ಕೆ ಹೇಳೋದು, ಎಂತ ಹೇಳಿದ್ರೆ, ಒಂದು ಬರ್ತ್ಡೇಗೆ 1-2 ದಿನ 1 ದಿನ ಇದೆ ಅಂತ ಹೇಳ್ಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಹಾಗೆಯೇ ಇವಾಗ ನೋಡಿ, ನಾನು ಇವಾಗ ವೀಡಿಯೋ ಕಾಲಲ್ಲಿ ಇದ್ದೀನಿ ಆಯಿತಾ. ಇವಾಗ ನೋಡಿ, ನಮ್ಮ ಅಕ್ಕ ಹೇಳ್ತಾರೆ ನೋಡಲಿ ಅಂತ ಹೇಳ್ತಾರೆ. ನೋಡಿ, ಅವನು ನನ್ನ ಎಷ್ಟು ಚೆನ್ನಾಗಿ ಪುಟ್ಟ ಅಂತ ಕರೀತಾನೆ. ನೋಡಿ, ಪುಟ್ಟ ಅಂತ ಹೇಳ್ಬಿಟ್ಟು ಅವನೇ ಬಾಯಿಗೆ ಹಾಕೊಂಡು ತಿನ್ಕೊಬಿಟ್ಟ. ಹಾಗೆಯೇ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ತಂಗಿಗೆ ಇಬ್ಬರಿಗೂ ಕೇಕ್ ತಿನ್ನಿಸ್ದ. ಮೊದಲೇ ನಮ್ಮ ಅಕ್ಕ ಭಾವನಿಗೆಲ್ಲ ತಿನ್ನಿಸಿದಲ್ವ. ಇವಾಗ ನಾನು ವೀಡಿಯೋ ಕಾಲಲ್ಲಿ ಇರಬೇಕಾದ್ರೆ ನಮ್ಮ ಚಿಕ್ಕಮ್ಮನಿಗೆ ಮತ್ತು ಯಾರಿಗೆ, ನನ್ನ ತಂಗಿಗೆ ಕೇಕ್ ತಿನ್ನಿಸ್ಬಿಟ್ಟು ನಾನು ವೀಡಿಯೋ ಕಾಲಲ್ಲಿ ಇದ್ದೀನಲ್ವ. ಸೊ ಹಾಗಾಗಿ ಬಂದುಬಿಟ್ಟು ಪುಟ್ಟ ತಗೋ ಅಂತ ಹೇಳ್ಬಿಟ್ಟು ನನಗೆ ತಿನ್ನಿಸ್ಲಿಕ್ಕೆ ಅಂತ ಬಂದ. ಆವಾಗ ನಮ್ಮ ಅಕ್ಕ ಏನು ಮಾಡಿದ್ಲು, ಮತ್ತು ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ವಾ. ಸೊ ಹಾಗಾಗಿ ನಮ್ಮ ಅಕ್ಕ ನಾವು ವೀಡಿಯೋ ಕಾಲಲ್ಲಿ ಇರಬೇಕಾದ್ರೆ ಮೊಬೈಲ್ ಹತ್ರ ಹಿಂಗೆ ಎತ್ಕೊಂಡು ಬಂದುಬಿಟ್ಟು ಪುಟ್ಟನಿಗೆ ಕೊಡುವಂತ. ಮತ್ತು ನಾನೇನು ಮಾಡಿದೆ, ಅಂತ ಬಾಯಿ ತೋರಿಸೋದು ಹಾಗೆ ಮಾಡಿದೆ. ಹಾಗೆ ಮಾಡಿದ ತಕ್ಷಣ ಅವನಿಗೆ ನಾನು ತಿಂದಿದ್ದೀನಿ ಅಂತ ಒಂದು ಇರುತ್ತಲ್ವ. ಸೊ ನಾನು ತಿಂದಿದ್ದೀನಿ ಅಂತ ಅಂದ್ಕೊಂಡು ಅವನು ಮತ್ತೆ ತುಂಬ ಹ್ಯಾಪಿಯಾಗಿದ್ದ. ಸೊ ನೋಡಿದ್ರೆ, ಹಾಗೆಯೇ ನಾನು ನಿಮಗೆ ಇವಾಗ ಇದು ಫಸ್ಟ್ ಬರ್ತ್ಡೇ ಇತ್ತಲ್ವ, 1ನೇ ವರ್ಷದ ಹುಟ್ಟುಹಬ್ಬ. ಸೊ ಆವಾಗ ಮಾಡಿರೋ ಬರ್ತ್ಡೇ ವೀಡಿಯೋ ನನ್ನ ಹತ್ರ ಇದೆ. ಸೊ ನಾನು ಅದು ನಿಮಗೆ ತೋರಿಸ್ತೀನಿ, ಓಕೆನಾ. ನೋಡಿ, ಅವನು ನನ್ನ ಹತ್ರ ಬಂದುಬಿಟ್ಟು ಪುಟ್ಟ ತಗೋ ತಿನ್ನು ಅಂತ ಹೇಳ್ತಾ ಇದ್ದಾನೆ. ನೋಡಿ, ಈ ಥರ ಎಲ್ಲ ಮಾಡಬೇಕಾದ್ರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಈ ವಿಡಿಯೋ ಬಂದುಬಿಟ್ಟು ನಮ್ಮ ಅಕ್ಕನ ಮಗಂದು 1ನೇ ವರ್ಷದ್ದು ಹುಟ್ಟುಹಬ್ಬ ಆಯಿತಾ. ಆವಾಗ ನಾನು ಹೋಗಿದ್ದೆ. ಆವಾಗಲೂ ಅಷ್ಟು ಚೆನ್ನಾಗಿ ಮಾಡಿದ್ವಿ. ಬಟ್ ಚೆನ್ನಾಗಿ ಅಷ್ಟು ಗ್ರ್ಯಾಂಡಾಗೇನು ಮಾಡಿಲ್ಲ. ಆವತ್ತು ನಾನು, ಅಕ್ಕ ಮತ್ತು ಬಾವ ಮತ್ತು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅಕ್ಕನ ಮಗ, ಇಷ್ಟೇ ನಾವೊಂದು 5 ಜನರು ಅಷ್ಟೇ ಬರ್ತ್ಡೇ ಮಾಡಿರೋದು. ನನ್ನ ಮಗನೂ ಇದ್ದ, ಆದರೆ ಎಲ್ಲಿದ್ದ ಗೊತ್ತಿದ್ದಲ್ವ, ನಾನು 4 ತಿಂಗಳು ಪ್ರೆಗ್ನೆಂಟ್ ಆಗಿದ್ದೆ. ಆ ಟೈಮಲ್ಲಿ ನಾನು ಹೋಗಿದ್ದು. ಟ್ರಾವೆಲ್ ಮಾಡಬಾರ್ದು ಅಂತ ಹೇಳಿದರು.
4 ತಿಂಗಳಲ್ಲಿ ತುಂಬ ದೂರ ಇದೆ ಅಲ್ವಾ, ಕೇರಳದಿಂದ ಇಲ್ಲಿ ಕೊಡಗಿಗೆ ಬಂತಬೇಕು ತುಂಬ ದೂರ ಇದೆ ಅಲ್ವಾ, ಸೊ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳಿದ್ರು. ಬಟ್ ನನಗೆ ನನ್ನ ಅಕ್ಕನ ಮಗನ ಮೊದಲನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಬೇಕಾದ್ರೆ ಹೋಗೋದಿರೋಕ್ಕಾಗುತ್ತೆ, ಸೊ ಹಾಗೆ ಹೋಗಿದ್ದೆ ನಾನು. ನೋಡಿ ಆವಾಗ ನೋಡಿ ಅವನು ಪುಟ್ಟಾಗಿ ಆವಾಗಲೂ ಅಷ್ಟೇ ಅವನಿಗೆ ನಾನೇ ನಾನು ಅವನ ಮಗುಗೆ, ನನ್ನ ಅಕ್ಕನ ಮಗುಗೆ ಹೆಸ್ರು ಹಾಕಬೇಕಾದ್ರೆ ಅವ್ನು ಹಾಕ್ಕೊಂಡಿರೋ ಬಟ್ಟೆ ನಾನು ತೆಗೆದು ಕೊಟ್ಟಿರೋ ಗಿಫ್ಟ್ ಆಯಿತಾ. ಆವಾಗ ಅವನು ಸಣ್ಣವನಲ್ಲ, ಅವನಿಗೆ ಆಗ್ತಾ ಇತ್ತಿಲ್ಲ. ಇವಾಗ ಅವನ ಬರ್ತ್ಡೇಗೆ ನೋಡಿ ಹಾಕ್ಕೊಟ್ಟಿದ್ದಾರೆ, ಸೊ ಕರೆಕ್ಟಾಗಿದೆ ಆಯಿತಾ. ಹಾಗೆ ಕವಿತಾ ತೆಗೆದು ಕೊಟ್ಟಿದ್ದು ಅಲ್ಲ, ಕವಿತಾ ಅಂದರೆ ನಾ ತೆಗೆದು ಕೊಟ್ಟಿರೋದು ಇದೆ ಅಲ್ವಾ, ಅವನಿಗೆ ಅದೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಅದೇ ಹಾಕ್ಕೊಟ್ರು. ಅವರು ಹೊಸ ಬಟ್ಟೆ ತೆಗೆದಿದ್ರು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೇಕ್ ಕಟ್ ಮಾಡಬೇಕಾದ್ರೆ ನಾ ತೆಗೆದು ಕೊಟ್ಟಿದ್ದನ್ನ ಹಾಕಿದ್ರು. ನೋಡಿ ನಮ್ಮ ಹಸ್ಬೆಂಡ್ ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾರೆ. ಆ ವರ್ಷ ಚೆನ್ನಾಗಿತ್ತು, ಚೆನ್ನಾಗಿ ಚಿಕನ್ ಕಬಾಬ್, ಗೀ ರೈಸ್, ಹಾಗೆಯೇ ಪೋರ್ಕ್, ನಮ್ಮ ಕಡೆ ಕಡ್ಬುಟ್ಟು ಅಂತ ಹೇಳ್ತಾರೆ, ಸೊ ಅದೆಲ್ಲ ಮಾಡಿದರು. ನಾವು 5 ಜನರಲ್ವ, ಸೊ ಸ್ವಲ್ಪ ಜಾಸ್ತಿನೇ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡಿಗೆ ಪೋರ್ಕ್ ಅಂದ್ರೆಲ್ಲ ತುಂಬ ಇಷ್ಟ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ. ಹಾಗೆ ನಾವು ಮನೆಗೆ ಹೋಗ್ಬೇಕು, ನಾವು ತಗೊಂಡೋದು. ಕೇಕ್ ಕಟ್ ಮಾಡೋ ಟೈಮಿಗೆ ವೀಡಿಯೋ ಕಾಲ್ ಮಾಡಿದರು, ಸೊ ವೀಡಿಯೋ ಕಾಲಿಂದನೇ ನಾನು ಅವ್ರು ಕೇಕ್ ಕಟ್ ಮಾಡೋದನ್ನೆಲ್ಲ ನೋಡಿದೆ. ಹಾಗೆಯೇ ಅವನು ಅಷ್ಟೇ ಪುಟ್ಟ ಇದ ಅಂತ ಹೇಳ್ಬಿಟ್ಟು ಅವನಿಗೆ ತಿನ್ಸ್ಲಿಕ್ಕೆ ಅಂತ ಬರ್ತಾಯಿದ್ದ. ಅವನಿಗೆ ತಂದೆ ತಾಯಿಗಿಂತ ನನ್ನ ಮೇಲೆ ಜಾಸ್ತಿ ಪ್ರೀತಿ ಅವನಿಗೆ, ಸೊ ಡೈಲಿ ಅವನ ಜೊತೆ ಕಾಲ್ ಮಾಡಿ ಮಾತಾಡ್ತಾ ಇರಬೇಕು ವೀಡಿಯೋಗಲ್ಲಿ, ಇಲ್ಲಾಂದರೆ ಪಾಪ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪುಟ್ಟ ಅಂತ ಹೇಳ್ಕೊಂಡಿರ್ತಾನೆ. ಸೊ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಈಗ 2ನೇ ವರ್ಷದ ಹುಟ್ಟುಹಬ್ಬ ನಾ ವೀಡಿಯೋ ಕಾಲ್ ಮೂಲಕ ನೋಡಿರೋದಲ್ಲ, ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಕಳೆದ ವರ್ಷವೂ ಕೇಕ್ ಕಟ್ ಮಾಡಬೇಕಾದ್ರೆ ನಾನು ಅವನ ಜೊತೆಲೇ ಇದ್ದೆ. ಬಟ್ ಅದರಲ್ಲಿ ನಾನು ಕಾಣ್ತೀನೋ ಇಲ್ಲೋ ಅಂತ ಗೊತ್ತಿಲ್ಲ, ನಾನೇ ವೀಡಿಯೋ ಮಾಡ್ತಾಯಿದ್ದೆ. ನಾನು ಕೇಕ್ ತಿನ್ನಿಸ್ಬೇಕಾದ್ರೆ ಯಾರಾದರೂ ಮೊಬೈಲ್ ಇಟ್ಕೊಂಡ್ರೆ ಏನೋ ಅಂತ ಗೊತ್ತಿಲ್ಲ, ಸೊ ನೋಡೋಣ ಆಯಿತಾ. ಮತ್ತು ನಿಮಗೂ ತೋರಿಸ್ತೀನಿ ಹೇಗೆ ಇದೆ ಅಂತ ಹೇಳ್ಬಿಟ್ಟು. ಹೇಗೆ ವೀಡಿಯೋ ಕಾಲ್ ಮೂಲಕ ನನಗೆ ತೋರಿಸಿದ್ರು ಹೇಗೆ ಕೇಕ್ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆಯೇ ಮೊದಲನೇ ವರ್ಷದ್ದು ಕೇಕ್ ಕಟ್ ಮಾಡಬೇಕಾದ್ರೆ ನಾನು ಜೊತೆಲಿ ಇದ್ದಲ್ಲ, ಸೊ ಅದೆಲ್ಲ ನಿಮಗೆ ಇವಾಗ ತೋರಿಸ್ತೀನಿ. ಓಕೆ, ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಚಾ ಬೈ ಬಾಯ್.